ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ದೇವೇಗೌಡರ ಜೀವನದುದ್ದಕ್ಕೂ ಚೆನ್ನಮ್ಮ ಸಾಥ್ ಕೊಟ್ಟಿದ್ರು. ಅವರು ಬದುಕಿ ಬಂದ ಹಾದಿ, ಎದುರಿಸಿದ ಸವಾಲುಗಳು ಹೇಗಿತ್ತು? ಒಂದು ಚಿಕ್ಕ ವರದಿ. ದೊಡ್ಡಗೌಡರ ಸಾಧನೆಗೆ ಸ್ಫೂರ್ತಿಯಾಗಿದ್ದ ಚೆನ್ನಮ್ಮ ಅರ್ಧಾಂಗಿ ಆತ್ಮಸ್ಥೈರ್ಯದಿಂದಲೇ ಕೀರ್ತಿ ಶಿಖರ. ದೇವೇಗೌಡರ ರಾಜಕೀಯ ಜೀವನದಲ್ಲಿ ನೆರಳಿನಂತೆ ಹಿಂದೆ ನಿಂತು ಶ್ರೀರಕ್ಷೆಯಾಗಿದ್ದುದು ಬೇರಾರುವಲ್ಲ, ಅದು ಅವರ ಧರ್ಮಪತ್ನಿ. ಕಳೆದ 62 ವರ್ಷಗಳಿಂದ ರಾಜಕೀಯ ಅಖಾಡದಲ್ಲಿ ದೇವೇಗೌಡರು ಇಂದಿಗೂ ಓಡುವ ಕುದುರೆಯೇ ಸರಿ. ಶಾಸಕ, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಿಯಾಗಿಯೂ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ್ದು ದೇವೇಗೌಡರ ಮಹೋನ್ನತ ಸಾಧನೆ. ಇಂತಹ ರಾಜಕೀಯ ಕುಟುಂಬದಲ್ಲೇ ಜೀವಿಸಿದ್ದ ಚೆನ್ನಮ್ಮನವರು ಎಂದಿಗೂ ಸಾರ್ವಜನಿಕ ವಲಯದಲ್ಲಿ ಅಷ್ಟಾಗಿ ಗುರುತಿಸಿಕೊಂಡವರಲ್ಲ. ಸದಾ ಎಲೆಮರೆಯ ಕಾಯಿಯಂತೆ ಪತಿಯ ರಾಜಕೀಯ ಜೀವನಕ್ಕೆ ಬೆನ್ನೆಲುಬಾಗಿ ನಿಂತಿದ್ದವರು ಚೆನ್ನಮ್ಮನವರು. ಪತಿ ರಾಜಕೀಯ ಜೀವನದಲ್ಲಿ ಸದಾ ಬ್ಯುಸಿಯಾಗಿದ್ದಾಗಲೂ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದ ಚೆನ್ನಮ್ಮ ಅವರ ಭವಿಷ್ಯಕ್ಕೊಂದು ಸುಂದರ ರೂಪ ನೀಡಿದವರು. ಸಾವಿರದ 1954ರಲ್ಲಿ ದೇವೇಗೌಡರ ಬಾಳಿಗೆ ಎಂಟ್ರಿ. 72 ವರ್ಷಗಳ ಸುಮಂಗಲಿಯ ಜೀವನ. ಅದು 1954ರ ಕಾಲಮಾನ. ಹಾಸನದ ಹರದನಹಳ್ಳಿಯ ಭತ್ತದ ಬೆಳೆಗಾರರಾಗಿದ್ದ ದೊಡ್ಡಗೌಡರು ತಮ್ಮ ಮಗನಿಗೆ ವಿವಾಹ ಮಾಡಲು ತೀರ್ಮಾನಿಸಿದ್ರು. ಇದೇ ಹೊತ್ತಲ್ಲಿ ಚೆನ್ನಮ್ಮನವರೊಟ್ಟಿಗೆ ಸಪ್ತಪದಿ ತುಳಿದ ದೇವೇಗೌಡರು ಅಂದಿನ ಮಟ್ಟಿಗೆ ಗುತ್ತಿಗೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಅಂದು ಗೌಡರ ಮನೆಗೆ ಸೇರಿದ್ದು ಒಳಬಂದ ಚೆನ್ನಮ್ಮನವರದ್ದು ಮುಂದೆ ಮುಟ್ಟಿದ್ದಲ್ಲ ಚಿನ್ನದಂತಹ ಕಾಲ. ಗುತ್ತಿಗೆದಾರರಾಗಿದ್ದ ದೇವೇಗೌಡರು 1962ರಲ್ಲಿ ಮೊದಲ ಬಾರಿ ಹೊಳೆನರಸೀಪುರದಿಂದ ಶಾಸಕರಾಗಿ ರಾಜಕೀಯ ರಂಗ ಪ್ರವೇಶಿಸಿದ್ರು. ಅಂದಿನಿಂದಲೂ ಪತಿಯ ಕನಸಿಗೆ ನೀರೆರೆಯುತ್ತಲೇ ಸಾಗಿದ್ದ ಚೆನ್ನಮ್ಮನವರು ಎಂದಿಗೂ ಕೀರ್ತಿ, ಸಾಮಾಜಿಕ ಮನ್ನಣೆ, ಆಡಂಬರತೆಯ ಗೋಜಿಗೆ ಹೋದವರಲ್ಲ. 6 ಮಕ್ಕಳ ತುಂಬಿ ಕುಟುಂಬದ ನೊಗಭಾರ ಹೊತ್ತು ತಾಯಿ ಪ್ರೀತಿಯನ್ನ ಧಾರೆ ಎರೆದ ಅಪರೂಪದ ಜೀವ. ಎರಡು 2001ರಲ್ಲಿ ಚೆನ್ನಮ್ಮನವರ ಬಾಳಲ್ಲಿ ಕರಾಳ ವಿಧಿಯಾಟ. ದೇವೇಗೌಡರ ತಮ್ಮನ ಮಗನಿಂದ ಡೆಡ್ಲಿ ದಾಳಿ. ಚೆನ್ನಮ್ಮನವರ ಅತ್ಯಂತ ಸರಳ ಜೀವನದಲ್ಲಿ ಅವತ್ತು ಕರಾಳ ಬಿರುಗಾಳಿ ಬೀಸಿತ್ತು. ದೇವೇಗೌಡರ ತಮ್ಮನ ಮಗನೇ ಅವತ್ತು ರಾಕ್ಷಸನಾಗಿದ್ದ. ಕ್ಷುಲ್ಲಕ ವಿಚಾರಕ್ಕೆ ಚೆನ್ನಮ್ಮನವರ ಮೇಲೆ ಆಸಿಡ್ ದಾಳಿ ನಡೆಸಿದ್ದ. 2001ರಲ್ಲಿ ನಡೆದಿದ್ದ ಈ ದಾಳಿಯಲ್ಲಿ ಚೆನ್ನಮ್ಮ ಗಂಭೀರವಾಗಿ ಗಾಯಗೊಂಡಿದ್ರು. ಆದರೆ ಹೋರಾಟದ ಮನಸ್ಥಿತಿಯ ಚೆನ್ನಮ್ಮನವರು ಈ ನೋವನ್ನ ಗೆದ್ದು ಬಂದು ಮತ್ತೆ ಬದುಕಿನ 2ನೇ ಅಧ್ಯಾಯವನ್ನ ಆರಂಭಿಸಿದ್ರು. ಅಂದಿನ ಈ ಘಟನೆಯಲ್ಲಿ ಎಚ್ ಡಿ ರೇವಣ್ಣನವರ ಪತ್ನಿ ಭವಾನಿಯವರಿಗೂ ಗಾಯಗಳಾಗಿದ್ದು ಸುಳ್ಳಲ್ಲ. ಮಾಜಿ ಪ್ರಧಾನಿ ಪತ್ನಿ, ಮಾಜಿ ಸಿಎಂ ತಾಯಿ. ನಿಜಕ್ಕೂ ಇದು ಎಂಥವರ ಪಾಲಿಗೂ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕ್ಷಣ. 1994 ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ದೇವೇಗೌಡರು ಅಧಿಕಾರವನ್ನ ಸ್ವೀಕರಿಸಿದ್ರು. ಅಂದು ನಿಜಕ್ಕೂ ಅಪಾರ ಶಿವಭಕ್ತಿಯಾಗಿದ್ದ ಚೆನ್ನಮ್ಮನವರ ತಪಸ್ಸಿಗೆ ಫಲ ಸಿಕ್ಕಿತು. ಪತಿ ಸಿಎಂ ಆಗ್ತಿದ್ದಂತೆ ಚೆನ್ನಮ್ಮನವರು ಪರಶಿವನಿಗೆ ವಿಶೇಷ ಅರ್ಚನೆ ಮಾಡಿಸಿದ್ರು. ತೆರೆ ಮರೆಯಲ್ಲಿದ್ದೇ ಪತಿಯ ಯಶಸ್ಸನ್ನ ಸಂಭ್ರಮಿಸಿದ್ರು. 1996ರಲ್ಲಿ ದೇಶದ 11ನೇ ಪ್ರಧಾನಿಯಾಗಿದ್ರು ದೊಡ್ಡಗೌಡರು. ಅಂದು ದೆಹಲಿ ವಿಮಾನ ಹತ್ತಿದ ಚೆನ್ನಮ್ಮನವರು ಪ್ರಧಾನಿ ನಿವಾಸದಲ್ಲೂ ಪತಿಯ ಅಚ್ಚುಮೆಚ್ಚಿನ ರಾಗಿ ಮುದ್ದೆ ಮಾಡಿ ಬಡಿಸಿದ್ದು ಗಮನಾರ್ಹ.
ಆದರ್ಶ ಪತ್ನಿಯಾಗಿ ತಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸಿದ್ದ ಚೆನ್ನಮ್ಮನವರ ಪಾಲಿಗೆ ನಿಜಕ್ಕೂ ಅತ್ಯಂತ ಅವಿಸ್ಮರಣೀಯ ದಿನವೆಂದರೆ ಅದು ಫೆಬ್ರವರಿ 4, 2006. ಅಂದು ತಮ್ಮ 6 ಮಕ್ಕಳ ಪೈಕಿ ಬಲು ಮೆಚ್ಚಿನವರಾದ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಗಾದಿಗೇರಿದ್ರು. ಅಂದಿನ ಆ ಕ್ಷಣ ಚೆನ್ನಮ್ಮನವರ ಬಾಳಿನ ಮರೆಯಲಾಗದ ದಿನವೆಂದೇ ಆಪ್ತರ ಮುಂದೆ ಹೇಳಿಕೊಂಡಿದ್ರು. ಆದರ್ಶ ಪತ್ನಿಯಾಗಿ, ಅನುಕರಣೆಯ ತಾಯಿಯಾಗಿ, ಬಾಳಿನುದ್ದಕ್ಕೂ ಎಲೆಮೆರೆ ಕಾಯಿಯಾಗಿ ಇದ್ದ ಚೆನ್ನಮ್ಮನವರ ನೆರಳು ಅಂದು ಇಂದು ಎಂದೆಂದಿಗೂ ಗೌಡರ ಕುಟುಂಬದಲ್ಲಿ ಹಾಸುಹೊಕ್ಕಾಗಿ ಉಳಿಯಲಿರುವುದು ಸತ್ಯ.